2012 ಸಿದ್ದರಾಮಯ್ಯ ಹಾಕ್ಸಿದ ಕೇಸಲ್ಲ ಇದು. BJP ಸರ್ಕಾರ ಇದ್ದಾಗ ಆ ಸರ್ಕಾರದ ವಿರುದ್ಧ ಅವತ್ತು ನನ್ನ ಹೋರಾಟ ಏನಿತ್ತು ಅಕ್ರಮಗಳ ವಿಷಯದಲ್ಲಿ, ಆ ಹಿನ್ನೆಲೆಯಲ್ಲಿ ಅವತ್ತಿನ ಸರ್ಕಾರದಲ್ಲಿ ಹಾಕ್ಸಿದ್ದು ನನ್ನ ಮೇಲೆ ಕೇಸ್. ಇದು ಪ್ರಾರಂಭ ಆಗಿದ್ದು ಹೇಗೆ ಅನ್ನೋದು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದು ಧರ್ಮಸಿಂಗ್ ಅವ್ರ ಮೇಲೆ, ನನ್ನ ಮೇಲೆ, ಅಲ್ಲಿಂದ SM ಕೃಷ್ಣ ಅವ್ರ ಮೇಲೆ ಅಬ್ರಾಹಿಮು ಹಾಕಿದ್ರು. ಆಮೇಲೆ ಆ ಸಬ್ಜೆಕ್ಟ್ ಇಟ್ಕೊಂಡು ಕರ್ನಾಟಕ ಲೋಕಾಯುಕ್ತದಲ್ಲಿ ಹಾಕಿದ್ದು ನಮ್ಮ ರಾಜ್ಯ ಸರ್ಕಾರ. ಅದನ್ನು ಸಿದ್ದರಾಮಯ್ಯ ಬಂದ ಮೇಲೆ ನಾನು ಯಾವಾಗ ಇವರ ಸಿದ್ದರಾಮಯ್ಯದ ಅಕ್ರಮಗಳು ಅವತ್ತು ನಡೀತಿತ್ತಲ್ಲ, ಭಾಳ ಮುಜುಗರ ಮಾಡ್ತಾನೆ ನನಗೆ. ಇವನು ಒಬ್ಬನ ಆಡಳಿತ ನಡೆಸಬೇಕಾದ್ರೆ ಇರಿಸುಮುರುಸಿದೆ. ಹಲವಾರು ವಿಷಯಗಳನ್ನು ನಾನೇನು ಕೆಣಕ್ತಾ ಇದ್ದೆ, ಇವರು ಮಾಡ್ತಾ ಇದ್ದಂಥ ಕಾನೂನು ಬಾಹಿರ ಚಟುವಟಿಕೆ ಏನಾದರೂ ಮಾಡಿ ಕುಮಾರಸ್ವಾಮಿನ ಸಿಗಿಸ್ಬೇಕಲ್ಲಪ್ಪ ಅಂತೇಳಿ ಷಡ್ಯಂತ್ರ ಮಾಡ್ಕೊಂಡ್ರೆ ನೀವುಗಳು. ಕುಮಾರಸ್ವಾಮಿ ಎಂದೂ ಮಾಡಿಲ್ಲ. ಕುಮಾರಸ್ವಾಮಿ ಹೋರಾಟ ಮಾಡ್ಕೊಂಬಂದಿದ್ದೀನಿ, ಷಡ್ಯಂತ್ರಕ್ಕಲ್ಲ. ನಿಮ್ಮ ಆಡಳಿತದ ವೈಖರಿಗಳು ಹೇಗಿತ್ತು ಅದರ ವಿರುದ್ಧ ನಾನು ಹೋರಾಟ ಮಾಡ್ಕೊಂಬಂದಿದ್ದೀನಿ. ನೀವು ವಿರೋಧ ಪಕ್ಷದ ನಾಯಕರಾಗಿ ಏನು ಮಾಡಿದ್ದೀರಿ? ವಿರೋಧ ಪಕ್ಷದ ನಾಯಕರಾಗಿ ಹಾವೇರಿಯಿಂದ ಬಂದರಲ್ಲಪ್ಪ ಮೈಸೂರಿಗೆ ಒಂದೇ ಹೆಲಿಕಾಪ್ಟ್ರಲ್ಲಿ. ನಾನು ಆ ಥರ ಒಳಗಾಗಿ ರಾಜಕಾರಣ ಮಾಡಿಲ್ಲ. ಬೈ ಎಲೆಕ್ಷನ್ಗಳ ಏನೇನು ಮಾಡಿದರೆ ಗೊತ್ತಿದೆ ನನಗೆ. ನಿಮ್ಮ ಹೋರಾಟಗಾರ ಯಾವ ಟೈಮಲ್ಲಿ ಯಾವ್ಯಾವ ಪಕ್ಷಗಳು ಬೆಳೆಸ್ದಾರನ್ನ ಕೂದಿದ್ದೀರಿ ಅನ್ನೋದು ಗೊತ್ತಿದೆ ನನ್ನ ಹತ್ರ. ನೀವು ಒಪ್ಕೊಳ್ಳೋದೇ ಇರ್ಬೋದು, ಇತಿಹಾಸದಲ್ಲಿ ಬರೀತಾರೆ ಮುಂದೆ ಯಾವನಾದರೂ. ಅವ್ರು ಹಾಕಿದ ಕೇಸನ್ನು ಅದು ಹಿಡ್ಕೊಂಡು ಇಲ್ಲಿ ಬಂದು ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ SITಯಿಂದ ತನಿಖೆ ಮುಂದುವರ್ಸೋಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತೇಳಿ ಅರ್ಜಿ ಹಾಕ್ಸಿದ್ರಿ ಈ ಕುಮಾರಸ್ವಾಮಿ ಮೇಲೆ. 16ರಲ್ಲೋ 15ರಲ್ಲೋ. ಇವತ್ತು 2024, ಸುಮಾರು 14 ವರ್ಷ ಆಯಿತು. 12ರಿಂದ 14 ವರ್ಷ ಅದ್ದೇ ಇಟ್ಕೊಂಡು ಕುಮಾರಸ್ವಾಮಿ ಯಾಕೆ ರಾಜೀನಾಮೆ ಕೊಡಲಿಲ್ಲ, ಬೇಲಲ್ಲವನೇ. ಏನು ಕೇಸ್ ಅದು? ಇಲ್ಲ ನಾನು ಸರ್ಕಾರದ ಆಸ್ತಿ ಹೊಡೆದಿದ್ದೀನ? ಈಗ ಅದೆಂಥದ್ದು ಗಂಗೇನಹಳ್ಳಿ. ಅವನ ಹೆಂಡತಿ ತಮ್ಮನ ಹೆಸರು, ಅವನ ಹೆಂಡತಿಯ ತಾಯಿ ಹೆಸರು ಅಂತ ಹೇಳ್ತಾ ಇದ್ರಿ. ಈ ಕೇಸು ಸಹ 2015ರಲ್ಲಿ ಜಯಕುಮಾರ್ ಪಾಟೀಲ್ ಅಂತ ಹೇಳಿ ಈ ಪನ್ನಣ್ಣನ ಶಿಷ್ಯ, ಅವನ ಕೈಲಿ 15ರಲ್ಲಿ ಒಂದು ಲೋಕಾಯುಕ್ತ ಮುಂದೆ ಅರ್ಜಿ ಹಾಕ್ಸ್ಕೊಂಡಿದ್ದೀರಿ. ಆ ಅರ್ಜಿಲಿ ಏನು ಕೇಸ್ ಹಾಕೊಂಡಿದ್ದೀರಿ? ಯಡಿಯೂರಪ್ಪನವ್ರನ್ನ A1 ಮಾಡಿದ್ದೀರಿ, ನನ್ನ A2 ಮಾಡಿದ್ದೀರಿ. ನಂದೇನಿದೆ ಪಾತ್ರ? ಆ 4-5 ಜನ ಮಂತ್ರಿಗಳ ಕೂತ್ಕೊಂಡು ಏನು ದೊಡ್ಡ ಕುಮಾರಸ್ವಾಮಿ ಮಾಡಿಬಿಟ್ಟ ಅಂತೇಳಿ ದೊಡ್ಡ ಪತ್ರಿಕಾಗೋಷ್ಠಿ. ಕುಮಾರಸ್ವಾಮಿ ಪಾತ್ರ ಏನಿದೆ ಇದರಲ್ಲಿ? ಅವರೇ ಬಿಡುಗಡೆ ಮಾಡ್ಕೊಂಡವರಲ್ಲ ಆದೇಶನ. ನಾನು ಅಲ್ಲಿ ಹೇಳಿರ್ತಕ್ಕಂಥದ್ದು ಗಂಗೇನಹಳ್ಳಿಯ ಒಂದು ಡಿನೋಟಿಫಿಕೇಷನ್ನ ಪ್ರಕರಣದ ಬಗ್ಗೆ ಏನು ನನ್ನ ಮೇಲೆ ಆಪಾದನೆ ಮಾಡ್ತೀರಿ, ರಾಜೀನಾಮೆ ಕೊಟ್ಟಿಲ್ಲ ಅಂತ. 2015 ಸರ್ಕಾರ 3 ವರ್ಷ ನಡೆಸಿದ್ರಿ. ನಿಮ್ಮ ಲೋಕಾಯುಕ್ತ ಅಧಿಕಾರಿಗಳು ಏನು ಮಾಡ್ತಾಯಿದ್ರು? ನೀವೇ ಮುಖ್ಯಮಂತ್ರಿ ಇದ್ದೀರಲ್ಲಪ್ಪ. ಆಗ ನಿಮ್ಮ 30-40 ಕೇಸು ಮುಚ್ಚಾಕೊಳ್ಳೋದಕ್ಕೆ ACB ಮಾಡ್ಕೊಂಡು ನಿಮ್ಗೆ ಅದಕ್ಕೆ ಸಮಯ ಇರಲಿಲ್ಲ. ಆಗ ಕುಮಾರಸ್ವಾಮಿ ಕೇಸು ಸುಮ್ಮನೆ ಅಲ್ಲಿ ಹಾಕ್ಸಿದ್ರಿ. ಕೇಸನ್ನ ಹಾಕ್ಸಿದ್ದು ಕುಮಾರಸ್ವಾಮಿನ ಎದುರಿಸಿ ಬಾಯಿ ಮುಚ್ಚಿಸ್ಬೇಕು ಅಂತೇಳಿ. ಮುಚ್ಚಕ್ಕಾಗಿದೆಯಾ ಕುಮಾರಸ್ವಾಮಿ ಬಾಯಿನ?
ನೀವೇ ಹೇಳ್ಕೊಂಡಿದ್ದೀರಲ್ಲಪ್ಪ ದಾಖಲೆಯಲ್ಲಿ. ಏನು ಹೇಳಿದ್ದೀನಿ ನಾನು? ಎಸ್ ರಾಜಶೇಖರ ಅಂತೇಳಿ. ಅವನು ಯಾರೋ ಅನಾಮಧೇಯ ಅಂತ ಹೇಳ್ತಾ ಇದ್ದೀರಲ್ವೇ ಈಗ. ಅವನ ಅಡ್ರೆಸ್ಸೇ ಗೊತ್ತಿಲ್ಲ ಅಂತೇಳಿ. 2007 ಅಡ್ರೆಸ್ ಈಗ ಹುಡುಕೊಂಡು ಹೋಗಿದ್ರಲ್ಲ, ಅವತ್ತೇ ಹೋಗಬಾರ್ದ? 15ರಲ್ಲೇ ಈಗ ಹುಡುಕಾಡ್ತಾ ಇದ್ದೀರಲ್ಲ.